ಕನ್ನಡದ ನಂಬರ್ 1 ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ. ರಾಜ್ಯದಲ್ಲಿ ನೂತನ ಪಿಂಚಣಿ ಯೋಜನೆ ರದ್ದುಪಡಿಸಿ ಹಳೆ ಪಿಂಚಣಿ ಯೋಜನೆ ಮರುಜಾರಿಗೆ ಪಟ್ಟು ಹಿಡಿದಿರುವ ಸರ್ಕಾರಿ ನೌಕರರ ಹೋರಾಟಕ್ಕೆ ಜಯ ಸಿಗುವ ಆಶಾಕಿರಣ ಗೋಚರಿಸಿದೆ. OPS ಮರುಜಾರಿ ಸಾಧಕ ಬಾಧಕಗಳ ಅಧ್ಯಯನಕ್ಕೆ ರಚನೆಯಾಗಿರುವ ಸಮಿತಿ 15 ದಿನದಲ್ಲಿ ಅಥವಾ ಮಾರ್ಚ್ ಅಂತ್ಯಕ್ಕೆ ಸರ್ಕಾರಕ್ಕೆ ವರದಿ ಸಲ್ಲಿಸಲು ಸಿದ್ಧತೆ ಮಾಡಿಕೊಂಡಿದೆ. ಈ ವಿಶೇಷ ವರದಿ ಮುಖಪುಟದಲ್ಲಿದೆ. ಸೋಮವಾರ ಆರಂಭವಾಗುತ್ತಿರುವ ವಿಧಾನಮಂಡಲದ ಬಜೆಟ್ ಅಧಿವೇಶನದಲ್ಲಿ ಮಹತ್ವದ ವಿಧೇಯಕಗಳು ಮಂಡನೆಯಾಗಿ ಪರ್ಯಾಲೋಚನೆಗೆ ಒಳಗಾಗಲಿವೆ. ಸೈದ್ಧಾಂತಿಕ ಚರ್ಚೆ ಜೋರಾಗಿರುವ ಸಂದರ್ಭದಲ್ಲೇ ಸದನದೊಳಗೆ ವಾಗ್ಯುದ್ಧಕ್ಕೆ ಆಹಾರವಾಗುವಂತಹ ಮಸೂದೆಗಳು ಮಂಡನೆಯಾಗುವ ನಿರೀಕ್ಷೆ ದಟ್ಟಸಿದೆ. ಈ ಸುದ್ದಿಗೆ ವಿಜಯವಾಣಿ ಓದಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಪವರ್ ಶೇರಿಂಗ್ ವಿಚಾರ ಮುನ್ನೆಲೆಗೆ ಬಂದಿದ್ದು, ಡಿಸೆಂಬರ್ ಒಳಗಾಗಿ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುತ್ತಾರೆ. ಇದನ್ನು ರಕ್ತದಲ್ಲಿ ಬೇಕಾದರೂ ಬರೆದುಕೊಡ್ತೇನೆ ಎಂದು ಶಾಸಕ ಶಿವಗಂಗಾ ಬಸವರಾಜ್ ಪುನರುಚ್ಚರಿಸಿದ್ದಾರೆ. ಸಚಿವ ರಾಜಣ್ಣ ವಿರುದ್ಧವೂ ಶಾಸಕರು ಮುಗಿಬಿದ್ದಿದ್ದಾರೆ. ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ. ಪರಿಶಿಷ್ಟ ಜಾತಿ ಪಂಗಡ ಸಮುದಾಯಗಳ ಏಳಿಗೆಗೆ ಮೀಸಲಿಟ್ಟ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೂ ಸೇರಿ ಅನ್ಯ ಉದ್ದೇಶಕ್ಕೆ ಬಳಸುತ್ತಿರುವ ಸರ್ಕಾರ ವಿರುದ್ಧ ದಲಿತರ ಆಕ್ರೋಶ ಸ್ಫೋಟಿಸಿದೆ. ಈ ಸಂಬಂಧ ಜನರಲ್ಲಿ ಜಾಗೃತಿ ಮೂಡಿಸುತ್ತಿರುವ ಪ್ರತಿಪಕ್ಷ ಬಿಜೆಪಿ ಹೋರಾಟಕ್ಕೆ ಕೈಜೋಡಿಸಲು ದಲಿತ ಸಂಘಟನೆಗಳು ತೀರ್ಮಾನಿಸಿವೆ. ಈ ಸುದ್ದಿಗೆ ಮುಖಪುಟ ನೋಡಿ. ಇಂದು ವಿಶ್ವ ವನ್ಯಜೀವಿಗಳ ದಿನ. ಈ ದಿನದ ಮಹತ್ವವೇನು? ಕರ್ನಾಟಕದಲ್ಲಿ ವನ್ಯಜೀವಿಗಳ ಸ್ಥಿತಿ ಹೇಗಿದೆ? ಅವುಗಳ ರಕ್ಷಣೆಗಾಗಿ ಆಗಿರುವ ಕ್ರಮ ಏನು? ಆಗಬೇಕಿರುವುದೇನು? ಈ ಕುರಿತ ಸಮಗ್ರ ಮಾಹಿತಿಗೆ ಇಂದಿನ ಚಿಂತನ ಪುಟ ನೋಡಿ. ಭೌಗೋಳಿಕ ಸೂಕ್ಷ್ಮತೆ, ಜಾಗತಿಕ ರಾಜಕೀಯ ಬಿಕ್ಕಟ್ಟಿನಿಂದ ವಿಶ್ವವ್ಯಾಪಿ ಹಳದಿ ಲೋಹದ ತಾಪತ್ ಏರತೊಡಗಿದೆ. ಆರ್ಥಿಕ ಸ್ಥಿರತೆ, ಭವಿಷ್ಯದ ಭದ್ರತೆ ಡಿಸಿಯಲ್ಲಿ ಜಮೀನು ನಂತರದ ಸ್ಥಾನ ಬಂಗಾರಕ್ಕಿದೆ. ಮಾರುಕಟ್ಟೆಯಲ್ಲಿ ಚಿನ್ನದ ದರ ರಾಕೆಟ್ ವೇಗದಲ್ಲಿ ಏರುತ್ತಿರುವುದು ಇದಕ್ಕೆ ಸ್ಪಷ್ಟ ನಿದರ್ಶನ. ಈ ಕುರಿತ ವಿಶೇಷ ವರದಿಗೆ ವಿತ್ತವಾಣಿ ನೋಡಿ. ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆ ನಾಸಾ ನಡೆಸಲಿರುವ ಪ್ರಯೋಗಗಳಿಗೆ ಹಲವು ಸಲಕರಣೆ ಹೊತ್ತ ಖಾಸಗಿ ಲೂನಾರ್ ಲ್ಯಾಂಡರ್ ನೌಕೆ ಬ್ಲೂ ಗೋಸ್ಟ್ ಭಾನುವಾರ ಚಂದಿರನ ಅಂಗಳದ ಮೇಲೆ ಯಶಸ್ವಿಯಾಗಿ ಇಳಿದಿದೆ. ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ. ಷೇರು ಮಾರುಕಟ್ಟೆಯಲ್ಲಿ ನಡೆದಿದೆ ಎನ್ನಲಾದ ವಂಚನೆ ಮತ್ತು ನಿಯಮ ಉಲ್ಲಂಘನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸೆಕ್ಯುರಿಟೀಸ್ ಆ್ಯಂಡ್ ಎಕ್ಸ್ಚೇಂಜಸ್ ಬೋರ್ಡ್ ಆಫ್ ಇಂಡಿಯಾ ಮಾಜಿ ಅಧ್ಯಕ್ಷೆ ಮಾಧವಿ ಪುರಿ ಬುಚ್ ಮತ್ತು ಇತರ 5 ಅಧಿಕಾರಿಗಳ ಮೇಲೆ ಪ್ರಾಥಮಿಕ ತನಿಖಾ ವರದಿ ದಾಖಲಿಸುವಂತೆ ಭ್ರಷ್ಟಾಚಾರ ತಡೆ ಸಂಸ್ಥೆಗೆ ಕರಪ್ಷನ್ ಬ್ಯೂರೋ ACB ಇಲ್ಲಿನ ವಿಶೇಷ ನ್ಯಾಯಾಲಯ ನಿರ್ದೇಶನ ನೀಡಿದೆ. ಈ ಸುದ್ದಿಗೆ ಮನೆ ಮಾತು ನೋಡಿ. ಮಿಸ್ಟರಿ ಸ್ಪಿನ್ನರ್ ವರುಣ್ ಚಕ್ರವರ್ತಿ ಮಾರಕ ದಾಳಿ ಹಾಗೂ ಬ್ಯಾಟರ್ ಶ್ರೇಯಸ್ ಅಯ್ಯರ್ ಆಕರ್ಷಕ ಬ್ಯಾಟಿಂಗ್ ನೆರವಿನಿಂದ ಭಾರತ ತಂಡ ಚಾಂಪಿಯನ್ಸ್ ಟ್ರೋಫಿ ಏಕದಿನ ಟೂರ್ನಿಯಲ್ಲಿ ನ್ಯೂಜಿಲೆಂಡ್ ಎದುರು 44 ರನ್ಗಳಿಂದ ಗೆದ್ದು ಬಿಗಿದೆ. ಈ ಸುದ್ದಿಗೆ ಕ್ರೀಡಾಪುಟ ನೋಡಿ. ಸಿನಿಮಾ ನಟ ನಟಿಯರಿಗೆ ಡೀಪ್ ಫೇಕ್ ಹಾವಳಿ ತಪ್ಪುತ್ತಿಲ್ಲ. ಕೆಲ ತಿಂಗಳ ಹಿಂದೆ ನಟಿಯಾದ ರಶ್ಮಿಕಾ ಮಂದಣ್ಣ, ತಮನ್ನಾ ಭಾಟಿಯಾ, ಪ್ರಿಯಾಂಕಾ ಚೋಪ್ರಾ, ಧನಶ್ರೀ ಸೇರಿ ಹಲವರು ಡೀಪ್ ಫೇಕ್ಗೆ ಬೇಸತ್ತ ಅದರ ವಿರುದ್ಧ ಟಚಿ ಕ್ರಮಕ್ಕೆ ಮುಂದಾಗಿದ್ರು. ಈ ಹಾವಳಿ ಇನ್ನೂ ನಿಂತಂತೆ ಕಾಣ್ತಾ ಇಲ್ಲ. ಇತ್ತೀಚೆಗೆ ಮತ್ತೊಬ್ಬ ಬಾಲಿವುಡ್ ನಟಿ ವಿದ್ಯಾ ಬಾಲನ್ ಅವರ ಮುಖವನ್ನು ಅಂಟಿಸಿ ನಕಲಿ ಪ್ರಮೋಷನ್ ವಿಡಿಯೋವನ್ನು ಜಾಲತಾಣದಲ್ಲಿ ಹರಿಬಿಡಲಾಗಿದೆ. ಈ ಸುದ್ದಿಗೆ ಉಲ್ಲಾಸ ನಮಸ್ತೆ ಬೆಂಗಳೂರು ನೋಡಿ. ಇವಿಷ್ಟೇ ಅಲ್ಲ, ಮುಂಜಾನೆ ಮಾತು, ಅಂತರಂಗ, ಭವಿಷ್ಯ, ಮನೋವಿಕಾಸದ ಕಾಲಂಗಳು, ಕ್ರೀಡೆ, ಸಿನಿಮಾ, ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ.